ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಊರಿಗೆ ಮರಳಿದ್ದ ನೀಲಮ್ಮ ಅನ್ನೋರು ಮೃತಪಟ್ಟಿದ್ದಾರೆ. ಈ ಘಟನೆ ಸಂಬಂಧ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀಲಮ್ಮ ಸಾವಿಗೆ ರಾಜ್ಯ ಬಿಜೆಪಿ ಸರ್ಕಾರದ ಹೊಣೆಗೇಡಿತನ ಕಾರಣ ಅಂತ ಗುಡುಗಿದ್ದಾರೆ. ಇನ್ನೊಂದು ಕಡೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ನಡೆದಿರುವಂತಹ ಜನಾರ್ದನ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಸುದ್ದಿ ಆದರೆ ಇನ್ನೊಂದು ಕಡೆ ಅಂಗಡಿಯ ಕೀ ತೆಗೆದು ಹಣವನ್ನ ಅಲ್ಲಿ ದೋಚಲಾಗಿದೆ. ಶಾದಿ ಮಹಲ್ ಬಳಿಯಲ್ಲಿರುವ ಅಕ್ಬರ್ ಅನ್ನೋರು ಅಂಗಡಿ ಬಾಗಿಲು ಹಾಕಿ ನಮಾಜ್ಗೆ ಹೋಗಿದ್ರು. ಅದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳ ಅಂಗಡಿಯೊಳಗೆ ಬಂದು 50,000 ರೂಪಾಯಿ ಕದ್ದಿದ್ದಾನೆ. ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆಂಗಳೂರಲ್ಲೊಬ್ಬ ವಿಚಿತ್ರ ಸರಗಳ್ಳ ಇದ್ದಾನೆ. ಜಿಮ್ ಮಂಜ ಅನ್ನುವಾತ ಚಿನ್ನದ ಸರ ಕದ್ದು ಪೊಲೀಸ್ ಠಾಣೆ ಬಳಿಯೇ ವಾಸ ಮಾಡ್ತಿದ್ದ. ಚಿನ್ನ ಕದ್ದವನಿಗೆ ಪೊಲೀಸರ ಭಯ ಶುರುವಾಗಿತ್ತು. ಅದೇ ಭಯದಲ್ಲಿ ನಿತ್ಯ ಪೊಲೀಸರ ಮೇಲೆಯೇ ಕಣ್ಣಿಟ್ಟಿದ್ದಂತೆ. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ 20 ಕೆಜಿ ಕಡಿಮೆ ಆಗಿದ್ದಂತೆ. ಈತ ಪೊಲೀಸರ ಕಣ್ಣಿಗೆ ಬಿದ್ದಾಗ್ಲೂ ಅನುಮಾನ ಬಂದಿರಲಿಲ್ವಂತೆ. ಆದರೆ ನಸೀಬು ಕೆಟ್ಟಾಗ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶ ಠಾಣಾ ಪೊಲೀಸರ ಕೈಗೆ ಈತ ಸಿಕ್ಕಿಬಿದ್ದಿದ್ದಾನೆ. ಅರಬ್ಬಿ ಸಮುದ್ರದಲ್ಲಿ ಬಂಡೆಗೆ ತಾಗಿ ಮುಳುಗುತ್ತಿದ್ದ ಬೋಟ್ನಿಂದ 17 ಮೀನುಗಾರರನ್ನ ಕಾರವಾರದಲ್ಲಿ ರಕ್ಷಿಸಲಾಗಿದೆ. ಕುಮಟಾ ತಾಲೂಕಿನ ಕಡ್ಲೆ ಬಳಿ ಆಳ ಸಮುದ್ರದಲ್ಲಿ 17 ಜನ ಮೀನುಗಾರಿಕೆಗೆ ತೆರಳಿದ್ರು. ಮೀನು ಹಿಡ್ಕೊಂಡು ವಾಪಸ್ ಆಗ್ತಿದ್ದಾಗ ಈ ಘಟನೆ ನಡೆದಿದೆ. ಕರಾವಳಿ ಕಾವಲು ಪಡೆ ರಕ್ಷಣಾ ಸಿಬ್ಬಂದಿ ಹಾಗೂ ಸ್ಥಳೀಯ ಮೀನುಗಾರರ ಸಹಾಯದಿಂದ 17 ಮೀನುಗಾರರನ್ನ ರಕ್ಷಿಸಿ ದಡಕ್ಕೆ ತರಲಾಗಿದೆ. ಇಂದಿನಿಂದ 2 ದಿನಗಳ ಕಾಲ ಬಳ್ಳಾರಿ ಉತ್ಸವ ನಡೀತಾ ಇದೆ. ಬಳ್ಳಾರಿ ಉತ್ಸವ ಹಿನ್ನೆಲೆಯಲ್ಲಿ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು 34 ಪುರುಷ 12 ಮಹಿಳಾ ತಂಡಗಳು ಭಾಗಿಯಾಗಿವೆ. ಇನ್ನೊಂದು ಕಡೆ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ಮತ್ಸ್ಯ ಲೋಕ ಅನಾವರಣವಾಗಿದ್ದು ದೇಶಿ ವಿದೇಶಿ ಮೂಲದ ಮೀನುಗಳ ಪ್ರದರ್ಶನವೂ ನಡೆಯಿತು. ಇವತ್ತು ಸಿದ್ಧಗಂಗೆಯ ಶಿವಕುಮಾರ ಸ್ವಾಮೀಜಿಯವರ 4ನೇ ಪುಣ್ಯ ಸ್ಮರಣೆ. ಆದ್ದರಿಂದ ಚಾಮರಾಜನಗರದಲ್ಲಿ ವಿಶಿಷ್ಟ ರೀತಿಯಲ್ಲಿ ದಾಸೋಹ ದಿನ ಆಚರಿಸಲಾಯಿತು. ದಾಸೋಹ ದಿನದ ಅಂಗವಾಗಿ ಹೋಟೆಲ್ಗೆ ಬಂದವರಿಗೆಲ್ಲ ಸಿಹಿ ಊಟ ಹಾಕಿಸಲಾಯಿತು. ಸಾವಿರಾರು ಮಂದಿಗೆ ಬೂಂದಿ, ಪಾಯಸ, ಅನ್ನ, ಸಾಂಬಾರ್, ಹಪ್ಪಳ, ಮಜ್ಜಿಗೆಯನ್ನ ನೀಡಲಾಯಿತು. ಕೊಪ್ಪಳದ ಗವಿಮಠದಲ್ಲಿ ಇಂದು ಮಹಾದಾಸೋಹದ ಕೊನೆಯ ದಿನ. ಆದ್ದರಿಂದ 9 ಬೃಹತ್ ಕೊಪ್ಪರಿಕೆಯಲ್ಲಿ ಗೋಧಿ ಹುಗ್ಗಿ ಸಿದ್ಧಪಡಿಸಲಾಗಿದೆ. ಗೋಧಿ ಹುಗ್ಗಿಯನ್ನ ಗವಿಮಠದ ಸ್ವಾಮೀಜಿ ಪರಿಶೀಲಿಸಿದರು. ಜಾತ್ರೆಯ ಮಹಾದಾಸೋಹದಲ್ಲಿ 30 ಲಕ್ಷ ಜನ ಪ್ರಸಾದ ಸ್ವೀಕರಿಸಿದ್ದಾರೆ. ಐಪಿಎಲ್ನ ಜನಪ್ರಿಯ ಫ್ರಾಂಚೈಸಿ ರಾಯಲ್ಸ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಧಿಕೃತ ಟ್ವಿಟರ್ ಖಾತೆಯನ್ನು ಕಿಡಿಗೇಡಿಗಳು ಹ್ಯಾಕ್ ಮಾಡಿದ್ದಾರೆ. ಆರ್ಸಿಬಿ ಖಾತೆಯಲ್ಲಿ ಎನ್ಎಫ್ಟಿ ಸಂಬಂಧಿತ ಟ್ವೀಟ್ಗಳನ್ನು ಪೋಸ್ಟ್ ಮಾಡಲಾಗಿದೆ. ಸ್ಯಾಂಡಲ್ವುಡ್ ನಟ ನಿರ್ದೇಶಕ ನವೀನ್ ಕೃಷ್ಣ ಪತ್ನಿಯ ಸಹೋದರಿ ನೀತಾ ಪವರ್ 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ದಾರೆ. ಈ ಮಾಹಿತಿಯನ್ನು ಸ್ವತಃ ನವೀನ್ ಕೃಷ್ಣ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ. ಜನವರಿ 17ರಂದು ಮನೆ ಬಿಟ್ಟಿರುವ ನೀತಾಗಾಗಿ ಕುಟುಂಬಸ್ಥರು ಹುಡುಕಾಟ ನಡೆಸುತ್ತಿದ್ದಾರೆ. ಎಲ್ಲೇ ಇದ್ರೂ ಮರಳಿ ಮನೆಗೆ ಬರುವಂತೆ ಮನವಿ ಮಾಡಿದ್ದಾರೆ.